ಹೇ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ದಟ್ ಈಸ್ PC ದೀಕ್ಷಾಗಳ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾನು ವಿಡಿಯೋನ ಕಾರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯಾಕೆ ಕಾರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ, ನಾನು ನಮ್ಮೂರ್ಗೆ ಹೋಗ್ತಾ ಇದ್ದೀನಿ. ನಮ್ಮೂರ್ಗೆ ಯಾಕೆ ಹೋಗ್ತಾ ಇರೋದು ಅಂತ ಅಂದ್ರೆ, ನಮ್ಮ ಮಾವನ ಮನೆ ಬೀಗ್ರೂಟ ಇದೆ. ಸೊ ಅಲ್ಲಿ ಹೋಗ್ತಾ ಇದೀವಿ. ಸೊ ಗೈಸ್, ಇವಾಗ ನಾವು ಒಂದು ಸ್ಟಾಪ್ ತಗೊಂಡಿದ್ದೀವಿ. ಸೊ ನಮ್ಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು ಅಂದ್ಬಿಟ್ಟು ಸ್ಟಾಪ್ ತಗೊಂಡಿದ್ದೀವಿ. ಸೊ ಇದನ್ನ ಸ್ವಲ್ಪ ತಿನ್ಕೊಂಡು ನಾವು ಹೊರಡೋಣ. ಸೊ ಆಮೇಲೆ ವಿಡಿಯೋ ಮಾಡ್ತೀನಿ ಗೈಸ್. ಇವಾಗ ಹೋಟ್ಲಿಗೆ ಬಂದಿದೀವಿ. ಹೋಟ್ಲಿಗೆ ಬಂದು ಕುತ್ಕೊಂಡಿದೀವಿ. ಸೊ ನಾನು ಯಾಕೆ ಇದನ್ನ ಇಟ್ಕೊಂಡು ನೋಡ್ತಾ ಇದ್ದೀನಿ ಅಂದ್ರೆ, ಹೊಸದಾಗಿ ಮೈಕ್ ತಗೊಂಡಿದ್ದೀನಿ ಗೈಸ್. ಇದೇ ನನ್ ಮೈಕ್. ಸೊ ಹೊಸದಾಗಿ ತಗೊಳೋ ಕಾರಣದಿಂದ ಹೊಸದ್ರಲ್ಲಿ ಅಕ್ಸ್ತಾ ಎತ್ತೆ ತೆಗಿತಾನಲ್ಲ, ಸೊ ಅದೇ ತರ ನಾನು ಅದೇ ತರ ಮಾಡ್ತಾ ಇದ್ದೀನಿ. ಸೊ ಮೈಕ್ ಹಾಕೊಂಡೆ ನಾನು ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಕಾಸ್ ಯಾಕೆ ಅಂತ ಅಂದ್ರೆ, ನನ್ನ ಬರ್ತಡೆಗೆ ನಾನು ಈ ಮೈಕ್ ನ ತಗೊಂಡಿದ್ದು. ಇವಾಗ ನಾವು ಊರಿಗೆ ಹೋಗ್ತಿದೀವಿ, ಅಲ್ಲಿ ದೇವ್ರು ಬರ್ತಾ ಇದೆ, 5 ದೇವ್ರು ಬರ್ತಾ ಇದೆ ಸರ್. ಸೊ ಗೈಸ್, ಇವಾಗ ನನ್ ಜೊತೆ ಈ ವ್ಲಾಗ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋಣ. ಹಾಗೆ ನಾನು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಗೈಸ್. ಯಾರಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನನ್ ಜೊತೆ ನಮ್ಮ ಅಮ್ಮ ಇದ್ದಾರೆ. ಹಾಯ್ ಮಾಡಿ. ಹಾಯ್. ನೆಕ್ಸ್ಟ್ ನಮ್ಮ ಅಪ್ಪ ಇದ್ದಾರೆ ಗೈಸ್. ಅಲ್ಲಿ ನೋಡಿ. ಹಾಯ್ ಮಾಡಪ್ಪ. ಹಾಯ್. ನಾವು ಎಲ್ಲ ನಮ್ಮೂರು ಬಂದಿದ್ದೀವಿ. ಸ್ವಂತ ನಮ್ಮೂರು. ನಮ್ಮ ಬಾಮೈದ ಇವತ್ತು 18 ಹನುಮಂತರಾಯನ ಹಳೆಯವರಮ್ಮ ತಾಯಿ, ಆಮೇಲೆ ಚಂದ್ರಸ್ವಾಮಿ ಎಲ್ಲ ಕರೆಸ್ತಾ ಇದ್ದೇನೆ. ಹಂಗಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ. ನಾವೆಲ್ಲ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಹೋಗ್ತಾ ಇದೀವಿ. ಆಮೇಲೆ ಹೇಳಿ ಗೈಸ್. ಮೈಕ್ ಬಸ್ ಸ್ಟ್ಯಾಂಡ್ ಇಲ್ತು. ಫ್ಯಾಮಿಲಿ ಇದ್ದೀವಿ. ಅಲ್ಲಿ ಬ್ಲಾಕ್ ಕಾಣಿಸ್ತೀಯ ನೀನು? ನಮ್ಮ ಫುಲ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಜೊತೆ ಇನ್ನೊಬ್ರು ಬಂದವಳೆ ನೋಡಿ. ಎಲ್ಲರೂ ಓಡಾಡ್ತಾಳೆ ನೋಡಿ ಗೈಸ್. ಮಗಳು ಫಸ್ಟ್ ಮಗಳು ದೀಕ್ಷಾ, ಸೆಕೆಂಡ್ ಮಗಳು ಪ್ರಿನ್ಸಿ. ಈಗ ಆದ್ಮೇಲೆ ಈಗ ಟಿಫನ್ ನಿಲ್ಸಿದ್ದೀವಿ. ಸ್ನಾಕ್ಗೆ ಹೋಗ್ತಾ ಇದೀವಿ. ಹೋದ್ಮೇಲೆ ಅಲ್ಲಿ ನಿಮ್ಗೆ ನೆಕ್ಸ್ಟ್ ನಾವು ತೋರಿಸ್ತೀವಿ. ಇವಾಗ ನಮ್ಮ ಅಣ್ಣನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಗೈಸ್. ಇಂಟ್ರೊಡ್ಯೂಸ್ ಏನಿಲ್ಲ, ಅವನು ಹೊಸಬ ಅಲ್ಲ, ಹಳೆಬ. ಹಾಯ್ ಮಾಡ್ಬೇಕು. ಮೈಕ್ ತಗೊಂಡಿದ್ದೀನಿ ಅಂದ್ರೆ ಮಾತಾಡ್ಬೇಕು ಮೈಕಲ್ಲಿ. ಹಾಯ್. ಆಮೇಲೆ ಹೇಳು. ಹೊಟ್ಟೆ ಕೊಟ್ಮೇಲೆ ಅಷ್ಟೇ ಗೈಸ್. ನೋಡಿ ಗೈಸ್, ನಮ್ ಪ್ರಿನ್ಸಿ ಕಂದಲೆ ಏನೋ 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 ನೋಡಿ ಗಾಯ್ಸ್. ಪನ್ನೀರ್ ಮಂಚೂರಿ ಬುಕ್ ಮಾಡಿದ್ವಿ. ಸೊ ತಿಂತಾ ಇದ್ವಿ. ನೋಡಿ ಗೈಸ್, ಇನ್ನೊಬ್ಬ ತೀರಸೊಬ್ಬ ಬರ್ತಾನೆ. ಹಾಯ್ ಮಾಡ. ಹಾಯ್ ಮಾಡು. ಹಾಯ್. ಮೈಕ್ ಅದು. ಸ್ಮಾರ್ಟ್ ಆಗಿದ್ರಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಹಾಯ್ ಮಾಡು. ತಗೋ ಮೈಕಲ್ಲಿ ಮಾತಾಡು. ಹಾಯ್. ಸರಿ ಸರಿ ಆಯ್ತು. ಹಾಯ್ ಮಾಡಿ. ಹಾಯ್ ಮಾಡಿ. ಹಾಯ್ ಮಾಡಿ ಅತ್ತೆ. ಮಾತಾಡಲ್ಲಪ್ಪ. ಹಾಯ್ ಮಾಡು ಅಮ್ಮ. ಚಾನೆಲ್ಗೆ ಮೈಕ್ ಅದು ಯೂಟ್ಯೂಬ್ ಚಾನೆಲ್. ಹಾಯ್ ಮಾಡು ಮಾಮ. ಹಾಯ್. ವಾಕಿಂಗ್ ಮಾಡಿಸ್ತಾರೆ. ಏನ್ ತುಟಿ ಸುಬ್ಬ, ಏನ್ ಸಮಾಚಾರ? ಯಾಕೆ ಇವತ್ತು ಎಲ್ಲಿ ಹೋಗ್ತೀಯ? ಏನಿಲ್ಲ, ಇವತ್ತು ನಾಳೆ ನಮ್ಗೆ ಸ್ಕೂಲ್ ಇದೆ, ಅದಕ್ಕೆ. ಇಲ್ಲಪ್ಪ. ಮುಂದೆ ಹಾಕ್ಬೇಕ ಶರ್ಟ್ ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಮಾತಾಡ್ತಾರೆ. ಸೊ ಗೈಸ್, ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ನಮ್ಮ ಊರ್ ಕಡೆಗೆ. ನಮ್ಮ ಹೊನ್ನೂರು ದುರ್ಗ ಕಡೆಗೆ ಹೋಗ್ತಾ ಇದೀವಿ. ಸೊ ಅಂದಾಗೆ ಮನೆದೇವ್ರ ಈ ಕಡೆ ಹೋಗ್ಬೇಕು ನೋಡಿ. ಅಂದವೆ ಮನೆದೇವ್ರ, ನಮ್ಮ ಮನೆದೇವ್ರ ಆರ್ಚಲ್ಲಿದೆ. ಆ ಕಡೆ ಹೋದ್ರೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ನೋಡಿ ನಮ್ಮ ಮಾಮ ಹೋಗ್ತಾ ಇದ್ದಾರೆ. ಸೊ ನಮ್ಮ ಅಮ್ಮ ಅಂದ್ರೆ ನಮ್ಮ ಅಮ್ಮನ್ ತಂಗಿ ದೇವರಾಜ್, ನಮ್ಮ ಅಮ್ಮನ್ ತಮ್ಮ, ನಮ್ಮ ಅಮ್ಮ ಅವರ ತಮ್ಮ ದೇವರಾಜ್ ಮಾಮ ಅಂತ, ಅವರು ಆ ಕಾರಲ್ಲಿ ಹೋಗ್ತಾ ಇದಾರೆ. ಅವ್ರ ಮಗ ನಮ್ಮ ಕಿಲಾಡಿ, ಇವನು ಇಲ್ಲಿ ಬಂದ್ಬಿಟ್ಟ. ಆಗ್ಲೇ ಏನ್ದೆ ಕೇಳ್ದೆ ಬಂದ್ಬಿಟ್ಟ ಗಾಯ್ಸ್. ಆಮೇಲೆ ಸಿಕ್ತಿವೇನೋ, ಆಮೇಲೆ ಸಿಕ್ತೀವಿ. ಅವರಪ್ಪ ಫಸ್ಟ್ ಅವ್ರ ಅಪ್ಪ ಹೆಸರು ಬರ್ಬೇಕಿಲ್ಲ, ಹನುಮಂತರಾಜು. ಮತ್ತೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯತೀಶ
ಒಳ್ಳೆ ಫಸ್ಟ್ ರ್ಯಾಂಕ್ ತೆಗ್ದು ಅಲ್ಲ guys, ದಯಾನಂದ್ ಅಂತ ಅವನು ತುಂಬಾ ಓದ್ತಿದ್ದ. ಅವನು 10th ಅಲ್ಲಿ ರ್ಯಾಂಕ್ ಬಂದಿ ಏನು ಬೋರ್ಡ್ ಅಲ್ಲಿ ಇದ್ದ. ಇವಾಗ ನಾವು ಕುಣಿಗಲ್ ಹತ್ರ ಹೋಗಿದ್ವಿ. ನಮ್ಮ ಆಂಟಿ ಮಗಳು ಅನುಷಾ ಅಂತ ಅವಳು ಬೋರ್ಡ್ ಬಂದಿದ್ಲು 10th ಅಲ್ಲಿ. ಸೊ ಅದಕ್ಕೆ ನಮ್ಮ ಅಪ್ಪ ಏನಂತ ಕೇಳಿದ್ರು, ನೀವೆಲ್ಲ ಏನ್ರ ಮಾಡ್ತಿದ್ದೀರಾ ಅಂತ ಅಂದಿದ್ಕೆ ನನ್ ತಮ್ಮ ಏನಂತ ಅಂದ ಗೊತ್ತಾ ಗೈಸ್, ಹೂ ಅಂದ್ಬಿಟ್ಟು ಆಮೇಲೆ ಏನಂತ ಅಂದ, ನಾವು ಹಾಕ್ಸ್ಕೊತೀವಿ ನಾಳೆ ನಲ್ಲಿ ಮೂಳೆ ಹಾಕ್ಸ್ಕೊತೀವಿ ಅಂತ ಅಂದ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟೇ ಗೈಸ್, ನಮ್ಮಪ್ಪ ಲ್ಯಾಕ್ ಮಾಡ್ತಾವ್ರೆ ಗೈಸ್. ಗೈಸ್ ಊರಿಗೆ ಎಂಟ್ರಿ ಆದ್ವಿ. ಇವಾಗ ನೋಡಿ ಪ್ರಿನ್ಸಿ ಎಂದು ನೋಡ್ತಾ ಇದಾರೆ. ಅವಾಗಿಂದ ಕಿಟಕಿ ತೆಗ್ದಿರ್ಲಿಲ್ಲ, ಸೊ ಅದಕ್ಕೆ ತಾರಕ್ಬಿಟ್ಟಿದ್ದಾರೆ ನಮ್ಮ ರೋಡ್ಗೆ. ನೋಡಿ ಗೈಸ್, ನೋಡಿ ಪ್ರಿನ್ಸಿ ಹೇಗೆ ನೋಡ್ತಾವಳೆ. ಇವಾಗ ಅವಳಿಗೆ ಫ್ರೀಡಮ್ ಸಿಕ್ತಂಗಾಯ್ತು ಗೈಸ್. ಮದ್ವೆ ಆಗುತ್ತೆ. ಇಲ್ಲ ಎಷ್ಟೊಂದ್ ಜನ ಇಲ್ಲೇ ಆಗ್ತದೆ. ಎಷ್ಟೊಂದ್ ಜನ ಇಲ್ಲಿ ಇದಾರೆ ಗೈಸ್. ಇಲ್ಲೇ ಉಳಿಬೇಕು ಅಂತ ಅನ್ಸುತ್ತೆ. ಸೊ ನೋಡಿ ನಮ್ಮ ಊರಿನ ನೇಚರ್. ಓಕೆ ಗೈಸ್, ನಾವು ಪ್ರಿನ್ಸಿನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಮೈಕಲ್ ಮಾತಾಡೋ. ಮಾಡ್ತಾ ಇದೀನಿ ನನ್ ಬ್ಲಾಗ್. ಹಾಯ್ ಮಾತಾಡು. ಮದುವೆ ಇಲ್ಲೇ ಹೈಲೈಟ್ ಮಾಡ್ರಿ. ತುಂಬಾ ಬಿಸಿ ಆಗ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ನೀವು ಮಾತಾಡ್ಬೇಕಾಗಿ. ಎಲ್ಲಿ ಬಂದಿದ್ದೀನಿ, ಎಲ್ಲಿ ಬರಲಿ, ಇಲ್ಲಿ ಮೈ ಕಡೆ ಬಿಟ್ರೆ ನಾನೇ ಗೈಸ್. ಇವಾಗ ನಾವು ಊರಿಗೆ ಬಂದಿದ್ದೀವಿ, ನಮ್ಮ ಮಾವನ ಮನೆಗೆ ಬಂದಿದ್ದೀವಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಇವಾಗ ಪ್ರಿನ್ಸಿನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು ಇವ್ರ ಮನೆಗೆ. ಬಿಕಾಸ್ ಅಲ್ಲಿ ದೇವರಲ್ಲೇ ಇರುತ್ತೆ, ನಾವು ಇವನ್ನ ನೋಡ್ಕೊಳಕ್ಕಾಗಲ್ಲ ಗೈಸ್. ಸೊ ಅದಕ್ಕೆ ನಾವು ನಮ್ಮ ಮಂಜುಮಾಮ ಅಂತ ಇದ್ದಾರೆ ಊರಲ್ಲಿ, ಸಿಗೆಪಾಳ್ಯದಲ್ಲಿ. ಅವರಲ್ಲಿ ಬಿಟ್ಬಿಟ್ಟು ಪ್ರಿನ್ಸಿನ ಬಿಟ್ಬಿಟ್ಟು ಹೋಗ್ತೀವಿ ಗೈಸ್. ಬಾಯ್ ಪ್ರಿನ್ಸಿ. ನೋಡಿ ಗೈಸ್, ಇವ್ರ ಮನೆ ಟಿವಿ ಹೆಂಗೆ ಅಂತಂದ್ರೆ ಇಲ್ಲಿ ಈ ಥರ ಬಿಟ್ಟಿರ್ತಾರೆ. ಥಿಯೇಟ್ರಲ್ಲಿ ಇರುತ್ತಲ್ಲ ಆ ಥರ ಇದು ಸ್ಕ್ರೀನು. ಹೆಂಗೆ ನಮ್ಮ ಅವನ ಮನೆ ಐಡಿಯಾ ಹೆಂಗೆ ನೋಡಿ ಗೈಸ್. ನೋಡಿ ನಾನು ಬರ್ತಾ ಇದ್ದೀನಿ ಶಾಡೋ. ನೋಡಿ ಹೇಳು ನೋಡಿ ಗೈಸ್, ನಾನು ಇವತ್ತು ಹಿಂಗೆ ರೆಡಿ ಆಗಿದ್ದೀನಿ ನೋಡಿ. ಹಿಂಗೆ ರೆಡಿ ಆಗಿದೆ, ಸಿಂಪಲ್ ಆಗಿ ರೆಡಿ ಆಗಿದೆ. ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ.
ಗಾಡಿ ಕೊಡಿ ಆ ಗಾಡಿ ಕೊಡಿ ಗೈಸ್ ಇವಾಗ ಬೆಳಗ್ಗಿನ ವಿಡಿಯೋ ಇದು. ನಿನ್ನೆದು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಕೆಲಸ ಇತ್ತು. ಕೆಲಸ ಏನಿರಲಿಲ್ಲ ನಮಗೆ. ಏನಿತ್ತು, ದೇವ್ರನ್ನ ನೋಡೋದೇ ಕೆಲಸ. ಮಾತಾಡೋದು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬರೋದು ಅಷ್ಟೇ. ಆಮೇಲೆ ಮಲ್ಕೊಳ್ಳೋಕ್ಕೆ 12 ಗಂಟೆ ಆಯಿತು. ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ನೋಡ್ತೀವಿ, ನಾಷ್ಟ ರೆಡಿ ಇತ್ತು, ನಾಷ್ಟ ತಿಂದ್ವಿ. ಆಮೇಲೆ ದೇವ್ರು ನೋಡಿದ್ವಿ, ದೇವ್ರ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಆಮೇಲೆ ಕಂಟಿನ್ಯೂಷನ್ ವೀಡಿಯೋಸ್ ಮಾಡ್ತೀನಿ ಗಾಯ್ಸ್. ಇವಾಗ ನನ್ನ ಜೊತೆ ಇದ್ದಾರೆ ನಮ್ಮ ಕುಶಾಲ್ ಗೌಡ. ಅವಳು ಒಂದು ಫಿಗರು ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ. ಅವಳ ಮುಖನೇ ತೋರಿಸಲ್ಲ, ತುಂಬ ಫಿಗರ್ ಅವಳು. ದೃಷ್ಟಿ ಹಾಕ್ಬಿಟ್ರೆ ನೀವು. ಹೌದು. ಓಕೆ ಗೈಸ್, ನೆಕ್ಸ್ಟ್ ಮುಂದೆ ಏನೇನಾಗುತ್ತೆ ಅಂತ ತೋರಿಸ್ಕೊಂಡು ಹೋಗ್ತೀನಿ. ಬಾಯ್ ಅಲ್ಲ, ಕಂಟಿನ್ಯೂಷನ್ ವಿಡಿಯೋ. ಎಷ್ಟು ಕುಂತಾರೆ ಇಲ್ವಾ? ಮಾಮ ಹೆಂಗ್ ಬರ್ತಾವ್ರೆ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಗಾಯ್ಸ್ ನಾವು ಇವಾಗ ಊಟಕ್ಕೆ ಕೊಟ್ಟಿದ್ದೀವಿ ಗಾಯ್ಸ್. ಎಷ್ಟನೇ ಪಂತಿದ್ದು? ಫಸ್ಟ್ನೇ ಪಂತಿ ಅನ್ಸುತ್ತೆ. ಫುಲ್ಲು ತೆಗಿಬೇಕು ಗೈಸ್. ಇವಾಗ ನಮ್ಮ ಮಾವನ ಮಗನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವನು ವಂಶಿ. ಹಾಯ್ ಫ್ರೆಂಡ್ಸ್. ಏನು ಮಾತಾಡ್ಬೇಕು? ಇವಾಗ ನಮ್ಮಮ್ಮ ಅವ್ರ ಅಮ್ಮನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ನಮ್ಮ ಮಾವ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಅಮ್ಮನ ಕೊಡೋಣ ಈಗ ಗೈಸ್. ಇವಾಗ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಹೆಂಡತಿ ಮಾತಾಡ್ತಾರೆ. ನಾವೆಲ್ಲ ಫಂಕ್ಷನ್ ಬಂದಿದ್ವಿ, ಇವಾಗ ಅವ್ರು ಮಾತಾಡ್ತಾರೆ ನೋಡಿ. ಹಾಯ್, ನನ್ನ ಹೆಸರು ಮಮತಾ. ದೀಕ್ಷಾ ಅವರು ಮಾಮನ ಹೆಂಡತಿ, ಅತ್ತೆ. ನಾನು ಒಂದು NGO ದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೋಷಿಯಲ್ ಸರ್ವಿಸ್ ನನ್ನ ಹಾಬಿ. ಅಂಡ್ ಇವತ್ತೆಲ್ರು ನಾವು ಊರಿಗೆ ಬಂದಿದೀವಿ. ನಮ್ಮ ಮನೇಲಿ ಒಂದು ದೇವ್ರ ಕಾರ್ಯ ಇತ್ತು. ಎಲ್ಲಾ ದೇವ್ರುಗಳೆಲ್ಲ ಬಂದಿದ್ರು. ಬೀಗ್ರೂಟ, ನಾನ್ ವೆಜ್. ಆದ್ರೆ ನಾನ್ ವೆಜಿಟೇರಿಯನ್. ಸೊ ಒಬ್ಬಟ್ಟು ಊಟ ಮಾಡಿದ್ವಿ. ಎಲ್ಲರೂ ನಮ್ ಫ್ರೆಂಡ್ಸ್ ಅಂಡ್ ನಮ್ ರಿಲೇಟಿವ್ಸ್ ಎಲ್ರು ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಖಾಲಿ ಆಗಿದೆ, ಯಾರನ್ನೂ ಇನ್ವೈಟ್ ಮಾಡ್ತಾ ಇಲ್ಲ. ನಮ್ ಹುಡ್ಗಿ ಏನೋ ಹೊಸ ಪ್ರಯತ್ನ ಮಾಡಿದಾಳೆ. ಸೊ ಅವಳಿಗೆ ಸಪೋರ್ಟ್ ಮಾಡಿ, ಅವಳ ವ್ಲಾಗ್ ನ ಯೂಟ್ಯೂಬ್ ಚಾನೆಲ್ ನ ಎಲ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅವಳಿಗೆ ಸಪೋರ್ಟ್ ಮಾಡಿ. ಒಳ್ಳೆ ಕಂಟೆಂಟ್ ಕೊಡ್ತಾಳೆ. ಡೆಫಿನೆಟ್ಲಿ ನಿಮ್ಗೆ ಎಲ್ರಿಗೂ ಚಾನೆಲ್ ನೋಡಿದ್ರೆ ನಿಮ್ದು ಏನು ಡೇಟಾ ಪ್ಯಾಕ್ ಇದೆ ಅದಕ್ಕೆ ವರ್ತ್ ಡೆಫಿನೆಟ್ಲಿ ಸಿಗುತ್ತೆ. ಏನ್ ಹೇಳ್ಬೇಕು? ನಾನೇ ಹೇಳ್ತೀನಿ ಫಸ್ಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ದೀಕ್ಷಾ ನಮ್ಮ ಹುಡ್ಗಿ, ಎಲ್ಲಾರು ಈ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಜಾಸ್ತಿ ಲೈಕ್ ಮಾಡಿ. ಸ್ವಲ್ಪ ನನ್ನ ಹೆಸರು ಪದ್ಮಾ ಅಂತ. ದೀಕ್ಷನ್ಗೆ ಚಿಕ್ಕಮ್ಮ ಆಗ್ಬೇಕು. ಫಂಕ್ಷನ್ ಮುಗಿದ್ರೆಲ್ಲ ಫಂಕ್ಷನ್ ಚೆನ್ನಾಗಿತ್ತು, ಎಲ್ಲರದು ಊಟ ಆಯ್ತು, ಆರಾಮ ಕೂತ್ಕೊಂಡಿದೀವಿ, ಮಾತಾಡ್ತಾ ಇದೀವಿ ಎಲ್ಲರ ಜೊತೆ. ಇವರು ಶಿವನ್ ತಾತ ಅಂತ. ಇವ್ರ ಮಗನ ಮದುವೆ ಹಾಗೂ ಬೀಗ್ರೂಟಕ್ಕೆ ನಾವು ಹೋಗಿದ್ದು. ನೋಡ್ತಾ ಇದೆಯಾ ನೀನು? ಅವಳಿಗೆ ಇಷ್ಟ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಬಿಡು. ನಮ್ಮ ಅಕ್ಕನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಅನ್ನು. ಆಯ್ತು, ಮುಖ ತೊಳ್ಕೊಂಡು ಮುಖ ಮುಚ್ಕೊಂಡೆ ಹೇಳಾಯ್ತು. ನಾನು ಆಮೇಲೆ ತಲೆ ಬಚ್ಕೊಂಡು ನಾನು ಹೇಳ್ತೀನಿ ಬಿಡು. ಹೇಳು. ಹೇಳ್ತೀನಿ ಅಂದೆ ತಾನೆ, ಹೇಳೆ. ತಲೆ ಬಾಚ್ಕೊಂಡ್ಮೇಲೆ ಹೇಳ್ತೀನಿ ಅಂತ ಅಂದ್ಲು ಗೈಸ್. ಇವಾಗ ಹೇಳ್ತಾ ಇಲ್ಲ, ನಂಗೆ ಗೊತ್ತಿಲ್ಲ, ನೀನು ಹೇಳ್ಬೇಕು.
ನಮ್ಮ ಅಕ್ಕನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ನೂ ಜಾಸ್ತಿ ವೀಡಿಯೋಸ್ ಬರ್ತೈತೆ, ಅದಕ್ಕೂ ಸಪೋರ್ಟ್ ಮಾಡಿ. ನೋಡು ಇದೆಲ್ಲ ಮೇಯ್ಕೋತೈತೆ, ಇದೊಂದು ಎಮ್ಮೆ ಇದೆಲ್ಲ ಮೇಯ್ಕೋತೈತೆ ಅಂದ್ಬಿಟ್ಟು ಹಂಗೆ ಮಾಡಿದ್ದಾರೆ. ಅದಕ್ಕೆ ಬಾಯ್ ಕಟ್ಟವ್ರ. ಹೌದೌದು. ಇವಳಿಗೆ ಏನು ಕಟ್ಟನು ಎಲ್ಲ ತಿನ್ಕೊಂಡ್ಬಿಡ್ತಾಳಲ್ಲ. ಎಮ್ಮೆಗೆ ಏನಾದ್ರು ಹಾಕ್ಬೇಕಲ್ಲ. ಹತ್ರ ಒಳ್ಳೆ ನೋಡಿ ಹೆಂಗೈತೆ ಇದು ಆ ಎಮ್ಮೆ ನೋಡ್ಬಿಟ್ಟು ಈ ಎಮ್ಮೆ ಇದು ನಾಯಿನ ಸಾಕಿರೋ ಸ್ಟ್ರಗಲ್ ನೋಡಿ ಕೆಲಸ ಎಷ್ಟು ಕಷ್ಟಪಟ್ಟು ಎತ್ಕೋಬೇಕು. ಇಲ್ಲೆಲ್ಲ ನಾಯಿಗಳು ಇವ್ರ ಮನೆ ತೋಟಕ್ಕೆ ಬಂದಿದ್ದೀವಿ ಗಾಯ್ಸ್. ನಮ್ಮ ಮಾವನ ತೋಟ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್ ಟ್ಯಾಕ್ಟ್ರು. ಹೋಗಾಯ್ತು ನಡಿ, ಇಲ್ಲಿ ಚೆನ್ನಾಗಿದೆ ಪ್ಲೇಸ್. ಎತ್ಕೊಳ್ಳಲ್ಲ ಮಾವನ. ನಡಿ ನಡಿ. ತಗೊಂಡಿದ್ದೀವಿ. ನಮ್ಮ ಅಣ್ಣ ಕೊಟ್ಟಿದ್ದಾನೆ. ಉಪ್ಸಾರು ಮಾಡಬೇಕು ಕೊಟ್ಟಿದ್ದಾರೆ ನಮ್ಮ ಮಾಮ. ಆ್ಯಂಡ್ ಇಲ್ಲಿ ಇವರು ಕಾಯಿ ಹಾಕ್ತಾ ಇದ್ದಾರೆ. ಇಲ್ಲಿ ನಮ್ಮ ದೊಂತ ಇದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ಕಾಯಿ ಹಾಕಿದ್ದಾರೆ. ಇಲ್ಲಿ ಪ್ರಿನ್ಸಿ ನೋಡ್ಕೊಳಕ್ತಿದ್ದಾಳೆ. ಇವಾಗ ನಮಗೆ ಗಾಡ್ ಫಾದರ್ ನಮ್ಮ ನೋಡ್ಕೊಳಕ್ ಅವಳೆ ಇವಾಗ. ಹೌದಾ? ನಮ್ಮೆಲ್ಲ ಸೆಕ್ಯೂರಿಟಿ ಅವಳು. ಸಾಕುರುಟಿ ಆಯ್ ನೋಡಿ ಗೈಸ್ ಕೆಲಸ ಮಾಡ್ತಿದ್ದಾರೆ ನಮ್ಮ ಪ್ರಿನ್ಸಿ ನೋಡ್ಕೊಳ್ಳೋದು. ಇದು ನಮ್ಮ ಬಾಮರ್ಜನ ಮನೆದು ಕಾಯಿ ನಮ್ಮೂರಿಗೆ ತೊಗೊಂಡು ಹೋಗ್ತಾ ಇದ್ವಿ ಬೆಂಗಳೂರಿಗೆ. ನಮ್ಮ ಮನೆಗೆ ಫ್ರೀ ಗಿಫ್ಟ್. ನಿಮ್ಮ ಅಣ್ಣನ ತೆಗೆವಾ ನೋಡಿ ಗಾಯ್ಸ್ ಅವಳು ದೊಡ್ಡವ್ರ ಸಮಕ್ಕೆ ಹೆಂಗೆ ಹೋಗ್ತಾವಳು ಅವಳು ನೋಡಿ. ಗೈಸ್ ಅಲ್ಲಿ ನೋಡಿ ಗೈಸ್ ಅವಳು ಎಮ್ಮೆ ಕರ ನೋಡಕ್ ಹೋಗೋಳೆ. ಇಲ್ಲಿ ನಮ್ಮ ಪ್ರಿನ್ಸಿ ಇದ್ದಾಳೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕಾರ್ಯ ಮುಗಿತು. ಸೊ ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ಈ ಮನೆ ನಮ್ಮ ಮಾವನ ಮನೆ. ಆವಾಗ ಹೇಳಿದ್ನಲ್ಲ ನಮ್ಮ ಮಂಜು ಮಾಮ ಅವ್ರ ಮನೆ ಅಂತ. ಸೊ ಎಸ್ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ. ಆ್ಯಂಡ್ ಇನ್ನೂ ಜಾಸ್ತಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಫುಲ್ ಮಾಡೇ ಮಾಡ್ತೀನಿ. ನಾನು ನಿಮ್ಗೆ ಯಾವ ಥರ ವ್ಲಾಗ್ ಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಖಂಡಿತ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.